ಕೆಳ ಹಂತದಲ್ಲಿ ಕಾರ್ಯಕರ್ತರನ್ನು ಎಬ್ಬಿಸಿ ಕೆಲಸ ಮಾಡೋದ್ರ ಕಡೆಗೆ ಹೆಚ್ಚು ಲಕ್ಷ್ಯ ಕೊಡ್ತೀವಿ. ಎಲ್ಲಿ ಇನ್ಚಾರ್ಜ್ ಮಾಡಿದ್ರೂ ದೊಡ್ಡ ದೊಡ್ಡ ಭಾಷಣ, ವೇದಿಕೆ, ಲೀಡರ್ಗಳನ್ನು ಮ್ಯಾನೇಜ್ ಮಾಡೋದ್ರ ಕಡೆಗೆ ನನಗೆ ಆಸಕ್ತಿ ಇಲ್ಲ. ಕಾರ್ಯಕರ್ತರನ್ನು ಎಬ್ಬಿಸೋದ್ರ ಕಡೆಗೆ ನನಗೆ ಆಸಕ್ತಿ ಇದೆ. ಅದ್ರಲ್ಲಿ ಸಕ್ಸಸ್ ಆಗಿದ್ದೀನಿ. ನೈಸ್. ತಮಿಳುನಾಡಲ್ಲಿ ಪ್ರಾದೇಶಿಕ ಪಕ್ಷಗಳು ಬಲವಾಗಿ ಬೇರೂರಿವೆ. ಅಣ್ಣಾಮಲೈ ಹೋರಾಟದ ಜೊತೆಗೆ ತಮ್ಮ ಹೋರಾಟ ಕೂಡ ಫಲ ಕೊಡಲಿಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ, ಕೆಲವು ಜಾಗಗಳಲ್ಲಿ ಹೆಚ್ಚು ಪರಿಶ್ರಮ ಹಾಕಬೇಕಾಗತ್ತೆ. ನಾವಿನ್ನು ಬಡ್ಡಿಂಗ್ ಲೆವೆಲಲ್ಲಿ ಇದ್ದೀವಿ ತಮಿಳುನಾಡಲ್ಲಿ. ನನಗೆ ವಿಶ್ವಾಸ ಇದೆ ಕರ್ನಾಟಕವೂ ಅಂಥದೇ ಒಂದು ಕಾಲಘಟ್ಟದಲ್ಲಿ ಇತ್ತು. ಇವತ್ತು ವಿ ಆರ್ ಆಲ್ಟರ್ನೇಟಿವ್. ನಮ್ಮದೇ ಆದ ಕೆಲವು ದೌರ್ಬಲ್ಯದಿಂದಾಗಿ ನಾವು ಅಧಿಕಾರ ಕಳ್ಕೊಂಡಿದ್ದೀವಿ. ಆದರೆ ವಿ ಆರ್ ಆಲ್ಟರ್ನೇಟಿವ್ ಇನ್ ಕರ್ನಾಟಕ. ನಾವೇ ಪರ್ಯಾಯ. ತಮಿಳುನಾಡಿನಲ್ಲೂ ಕೂಡ ನಮ್ಮ ವಿಚಾರಧಾರೆ ಇವತ್ತಿಲ್ಲ ನಾಳೆ ಫ್ರಂಟ್ ಲೈನಿಗೆ ಬಂದೇ ಬರುತ್ತೆ. ಕೆಲವು ಕಾಲ ನಡೆದಿದೆ. ಈಗ DMK, ADMK ಕಳೆದ 6 ದಶಕಗಳಿಂದ ಅವ್ರದ್ದು ನಡೆದಿದೆ. ಈಗ ಅಣ್ಣಾಮಲೈಯವ್ರ ನೇತೃತ್ವದಲ್ಲಿ ನಮ್ಮದು ಕೇಡ್ರ್ ಬೇಸ್ ಪಾರ್ಟಿ ನಿಧಾನಕ್ಕೆ ಮಾಸ್ ಪಾರ್ಟಿಯಾಗಿ ಕನ್ವರ್ಟ್ ಆಗ್ತಾಯಿದೆ. ಯಾವಾಗ ನಾವು ಮಾಸ್ ಪಾರ್ಟಿ ಆಗ್ತೇವೋ ಆಗ ವಿ ವಿಲ್ ಹ್ಯಾವ್ ಗೇನ್ ದ ಪವರ್. ನೋ ಡೌಟ್ ಅಬೌಟ್ ದಿಸ್. ನನಗೆ ವಿಶ್ವಾಸ ಇದೆ ನಾವು ಅಲ್ಲಿ ಬರ್ತೀವಿ. ತಮಿಳ್ನಲ್ಲಿ ಒಂದು ಮಾತು ಹೇಳ್ತಾರೆ, ತಾಮಲೈ ಮಲಂದೇ ತೀರು ಅಂತ. ಕಾಮಲ ಅರಳುತ್ತೆ, ತಮಿಳ್ನಾಡಲ್ಲೂ ಅರಳುತ್ತೆ. ಎಸ್. ಹಾಗೆ 2023 ಚುನಾವಣೆ, ಅದರ ಸೋಲಿನ ಕಾರಣ ಏನಾಗಿರಬಹುದು ಅನ್ಸುತ್ತೆ ಸರ್? ಆಂತರಿಕವಾಗಿ ನಾವು ವಿಶ್ಲೇಷಣೆ ಮಾಡಿದ್ದೀವಿ. ನಾವು ಕನೆಕ್ಟ್ ಆಗೋದ್ರೊಳಗೆ ಫೇಲ್ ಆದ್ವಿ ಜನರಿಗೆ. ನಾವು ಒಳ್ಳೆ ಕೆಲಸ ಮಾಡಿದ್ದೂ ಕೂಡ ನಾವು ಜನರಿಗೆ ರೀಚ್ ಮಾಡಿಸ್ಲಿಲ್ಲ. ಅಪಪ್ರಚಾರ ಅದು ಜನರ ತಲೆಗೆ ಹೋಯಿತು. 40% ಅಂತ ಹೇಳಿದರು. ಅದಕ್ಕೆ ಪೂರಕವಾಗಿರುವ ರೀತಿಯಲ್ಲಿ ಕೆಲವು ಇನ್ಸಿಡೆಂಟ್ಗಳು ನಡೆದುಬಿಟ್ಟು ಹಾಗಾಗಿ ಜನರಿಗೆ ಅದು ಕನೆಕ್ಟ್ ಆಗಿಬಿಡ್ತು. ಆಮೇಲೆ ನಮ್ಮ ಪಾರ್ಟಿ ಒಳಗಿನ ಆಂತರಿಕ ವೈರುಧ್ಯಗಳು ಕೂಡ ಚುನಾವಣೆ ಫಲಿತಾಂಶದ ಮೇಲೆ ಪರಿಣಾಮ ಬೀರಿತು. ಅದು ಕೂಡ ಸೇರಿಕೊಳ್ತು. ಕಾಂಗ್ರೆಸ್ನವ್ರ ಸ್ಟ್ರಾಟಜೀಸ್ ಚೆನ್ನಾಗಿತ್ತು. ಅವರು ಸ್ಟ್ರಾಟಜಿನ ಚೆನ್ನಾಗಿ ಮಾಡಿದ್ರು. ಗ್ಯಾರಂಟಿ ಅನ್ನುವಂಥ ಎರೆಹುಳುವಿನ ಸಿಕ್ಕಿಸಿ ಅಧಿಕಾರ ಅನ್ನುವಂಥ ಮೀನು ಹಿಡಿಯೋದ್ರೊಳಗೆ ಸಕ್ಸಸ್ ಆದರು. ಈ ಮೀನು ಹಿಡಿಬೇಕಾದ್ರೆ ಗಾಳಕ್ಕೆ ಎರೆಹುಳು ಸಿಕ್ಕಿಸ್ತಾರೆ. ಎರೆಹುಳುವಿನ ಆಸೆಗೆ ಏನು ಮಾಡುತ್ತೆ, ಮೀನು ಆ ಗಾಳಕ್ಕೆ ಬಾಯಿ ಹಾಕಿಬಿಡುತ್ತೆ. ಮೀನು ಹಿಡಿಯೋನ ಉದ್ದೇಶ ಅದಕ್ಕೆ ಎರೆಹುಳು ಕೊಡಬೇಕು ಅಂತಿರಲ್ಲ, ಫೀಡ್ ಮಾಡಬೇಕು ಅಂತಿರಲ್ಲ, ಮೀನನ್ನು ತಾನು ತಿನ್ನಬೇಕು ಅಂತ ಯೋಚನೆ ಮಾಡ್ತಾನೆ. ಕಾಂಗ್ರೆಸ್ ಈಗ ಆ ಗ್ಯಾರಂಟಿ ಅನ್ನುವಂಥ ಎರೆಹುಳುನ ಹಾಕಿ ಅಧಿಕಾರ ಅನ್ನುವಂಥ ಮೀನು ಹಿಡಿದು ಮೀನನ್ನು ತಾನು ಚಪ್ಪರಿಸ್ಕೊಂಡು ತಿಂತಾಯಿದೆ. ಮೀನಿಗೇನು ಲಾಭ? ಜನರಿಗೇನು ಲಾಭ? ಇವತ್ತು ಲೂಟಿ ಹೊಡಿತಾ ಇದ್ದಾರೆ. ಜನರಿಗೇನು ಲಾಭ? ಅಲ್ಲ, ಆ ಎಲ್ಲ 10 ಕಾರಣಗಳು ಸೇರಿ ನಾವು ಸೋತಿದ್ದೇವೆ. ನಮ್ಮ ಪಕ್ಷದ, ನಮ್ಮ ಸರ್ಕಾರದ ವೈಫಲ್ಯಗಳು ಕಾರಣ ಇದ್ದಾವೆ. ನಮ್ಮ ಒಳ್ಳೆ ಕೆಲಸ ನಾವು ಜನರಿಗೆ ರೀಚ್ ಮಾಡದೇ ಇರೋದು ಒಂದು ಪ್ರಬಲವಾಗಿರುವಂಥ ಕಾರಣ. 100%. ಇವಾಗ ಮುಂದಿನ ಚುನಾವಣೆಗಳು ಕೂಡ ನಿಮಗೆ ಆಲ್ ದ ವೆರಿ ಬೆಸ್ಟ್. ಬಟ್ ಇವಾಗ ಈ ಎಲ್ಲ ವಿಷಯಗಳಲ್ಲಿ ಮಾಧ್ಯಮದ ಪಾತ್ರ ಏನು ಅನ್ಸುತ್ತೆ ಸರ್? ಯಾಕೆಂತಂದ್ರೆ ರೀಚ್ ಮಾಡಿಸೋದು ಅಂತಂದರೆ ಯೂಶಲಿ ಎಷ್ಟೋ ಸರ್ತಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಳ್ಳೋದಾಗಿರಬಹುದು, ಇಲ್ಲ ಅಂತಂದರೆ TV ಮಾಧ್ಯಮ, ನ್ಯೂಸ್ ಚಾನೆಲ್ಗಳ ಒಂದು ಪಾತ್ರ ಬರುತ್ತೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ನಿಮಗೆ ನೋಡಿ, ನಾವು ಪ್ರಾಡಕ್ಟ್ ಒಳ್ಳೇದು ಕೊಟ್ಟರೆ ಮಾರ್ಕೆಟಿಂಗ್ ಮಾಡೋದು ಕಷ್ಟ ಆಗಲ್ಲ. ಈ ಮಾಧ್ಯಮ ಅದನ್ನು ನಾವು ಒಳ್ಳೇದು ಕೊಟ್ಟರೆ ಅದರ ಮೂಲಕ ಪ್ರಚಾರ ಮಾಡ್ಬೋದು. ನಾವು ಪ್ರಾಡಕ್ಟ್ ಒಳ್ಳೇದು ಕೊಡಬೇಕಾಗಿರೋದು ನಮ್ಮದು ರೆಸ್ಪಾನ್ಸಿಬಿಲಿಟಿ. ಮೀಡಿಯಾ ಒಂದರಲ್ಲೇ ಗೆಲ್ಲಕ್ಕಾಗಲ್ಲ, ಮೀಡಿಯಾನ ಬಿಟ್ಟು ಗೆಲ್ಲಕ್ಕಾಗಲ್ಲ. ನೋಡಿ, ಚುನಾವಣೆ ಗೆಲ್ಲಬೇಕು ಅಂದರೆ 5 ಸಂಗತಿಗಳ ಅವಶ್ಯಕತೆ ಇದೆ. ಒಂದು ಮೇಜರಾಗಿ ಆರ್ಗನೈಜೇಷನ್ನು, ಬೂತಿಂದ ಹಿಡಿದು ಟಾಪ್ ಲೆವೆಲ್ವರೆಗೂ ಆರ್ಗನೈಜೇಷನ್ ಇರಬೇಕು. 2ನೇದು ಲೀಡರ್ಶಿಪ್ಪು, 3ನೇದು ಮ್ಯಾನೇಜ್ಮೆಂಟು, 4ನೇದು ಅಟ್ಮಾಸ್ಫಿಯರ್, ವಾತಾವರಣ, 5ನೇದು ಅದು ಫ್ಯೂಯಲ್ಲು, ಸಂಪನ್ಮೂಲ. ಈ 5 ಇದ್ದರೆ
ಚುನಾವಣೆಯನ್ನು ಗೆಲ್ಬೋದು. ಅಟ್ಮಾಸ್ಫಿಯರ್ ಇಲ್ಲ, ವಾತಾವರಣ ವಿರುದ್ಧ ಇದೆ, ಕಷ್ಟ. ಆರ್ಗನೈಜೇಷನೇ ಇಲ್ಲ, ಕಷ್ಟ. ಲೀಡರ್ಶಿಪ್ ಇಲ್ಲ, ಕಷ್ಟ. ಲೀಡರ್ಶಿಪ್ ಎಲ್ಲ ಹಂತದಲ್ಲೂ ಲೀಡರ್ಶಿಪ್ ಇರಬೇಕು. ಸಂಪನ್ಮೂಲವೂ ಕೂಡ ಇಂಜಿನಿಗೆ ಫ್ಯೂಯಲ್ ಇದ್ದಂತೆ. ಒಳ್ಳೆ ಕಾರಿದೆ, ಪೆಟ್ರೋಲ್ ಇಲ್ಲ ಅಂದರೆ ಕಾರ್ ಮುಂದೆ ಹೋಗೋಲ್ಲ. ಅದಕ್ಕೆ ಪೆಟ್ರೋಲ್ ಬೇಕು, ಅದು ಸಂಪನ್ಮೂಲ. ಸರ್, ಇದು ಪರ್ಸ್ನಲ್ ಕ್ವೆಶನ್ ಅಗೇನ್. ನಿಮ್ಮ ವೈಫ್ ಏನು ಮಾಡ್ತಾರೆ, ಹಾಗೆ ಮೇಡಮ್ ಏನು ಓದ್ಕೊಂಡಿದ್ದಾರೆ, ಆ್ಯಂಡ್ ಮನೇಲಿ ಯಾರು ಫುಲ್ ಡಾಮಿನೇಟಿಂಗ್ ಮಿನಿಸ್ಟರ್, ಯಾರು ಮನೇಲಿ? ಒಂದು ಡಾಮಿನೇಟ್ ಅನ್ನೋದು ಇಲ್ಲ. ಅವಳು ನನ್ನ ಸಹಧರ್ಮಿಣಿ. ನನ್ನ ಸುಖ ದುಃಖದಲ್ಲಿ ಹಂಚ್ಕೊಂಡಿರೋಳು. ನಾವು ಯಾರು ಪರಸ್ಪರ ಡಾಮಿನೇಟ್ ಮಾಡೋಕ್ಕೆ ಹೋಗಿಲ್ಲ. ನಮ್ಮ ಕರ್ತವ್ಯ ನಾವು ಮಾಡ್ತೀವಿ, ನಮ್ಮ ಪಾತ್ರ ನಾವು ನಿರ್ವಹಿಸ್ತೀವಿ. ಐ ಆಮ್ ಲಕ್ಕಿ, ನನ್ನನ್ನು ಅರ್ಥ ಮಾಡಿಕೊಂಡು, ಕೆಲವೊಮ್ಮೆ ನನ್ನ ತಪ್ಪುಗಳನ್ನು ಸಹಿಸಿಕೊಂಡು, ನನ್ನ ಸಾರ್ವಜನಿಕ ಜೀವನಕ್ಕೂ ನೆರವಾಗ್ತಾ ಸಾಂಸಾರಿಕ ಜೀವನವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಿದ್ದಾಳೆ ನನ್ನ ಪತ್ನಿ. ಆಕೆ ಡಿಗ್ರಿ ಹೋಮ್ ಸೈನ್ಸು ಓದಿರೋದು. ಚೆನ್ನಾಗಿ ಅಡುಗೆ ಮಾಡ್ತಾಳೆ, ಅಡುಗೆನಲ್ಲಿ ರುಚಿಯಾದ ಅಡುಗೆ. ಬಟ್ ಆ ವಿಷಯದಲ್ಲಿ ಅಡುಗೆ ಚೆನ್ನಾಗಿ ಮಾಡ್ತಾಳೆ, ನಾನು ಮನೇಲೇ ಇರಲ್ಲ. ಯಾವಾಗಾಗ ಕಾಮೆಂಟ್ಸ್ ಮಾಡ್ತಿರ್ತಾಳೆ, ಇವತ್ತು ಇಂಥದ್ದು ಮಾಡಿದ್ದೀವಿ, ನಿಮ್ಮ ಮನೆ ಬರ ಅಂತ ಹೇಳ್ತಿರ್ತಾಳೆ. ಐ ಆಮ್ ಲಕ್ಕಿ. ಆ್ಯಕ್ಚುಲಿ ನಿಮ್ಮ ವೈಫು ನಾನು ಸೇಮ್ ಬೋಟ್. ನನ್ನ ಗಂಡನೂ ಅಷ್ಟೇ. ಎಷ್ಟು ರುಚಿ ಇಂದ ನಾವು ಅಡುಗೆ ಮಾಡಿ ಪ್ರೀತಿಯಿಂದ ಬಡಿಸೋದಕ್ಕೆ ನಾವೆಷ್ಟು ವೇಟ್ ಮಾಡ್ತಿರ್ತೀವಿ, ಆದರೆ ಮನೇಲಿ ಇರಲ್ಲ ಊಟ ಮಾಡೋದಕ್ಕೆ. ಹಾಗೆ ನಿಮಗೆ ಎಷ್ಟು ಜನ ಮಕ್ಕಳಿದ್ದಾರೆ, ಹಾಗೆ ಅವ್ರೇನು ಮಾಡ್ತಾ ಇದ್ದಾರೆ? 2 ಮಕ್ಕಳು. ದೊಡ್ಡವನು ಸಮರ್ಥ ಸೂರ್ಯ. ಅವನು ಇತ್ತೀಚೆಗೆ ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡು, BCA ಕಂಪ್ಲೀಟ್ ಮಾಡಿಕೊಂಡು ಮುಂಬೈನಲ್ಲಿ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಾಯಿದ್ದಾನೆ. GM ಫೈನಾನ್ಸ್ನಲ್ಲಿ ಕೆಲಸ ಮಾಡ್ತಾಯಿದ್ದಾನೆ. ಚಿಕ್ಕವನು ಈ ವರ್ಷ 10th ಎಕ್ಸಾಮ್ ಬರೆದಿದ್ದಾನೆ. ಕೊಯಮತ್ತೂರಿನಲ್ಲಿ ಈಶಾ ಹೋಮ್ ಸ್ಕೂಲಲ್ಲಿದ್ದಾನೆ, ಸದ್ಗುರು ಅವರ ಹೋಮ್ ಸ್ಕೂಲಲ್ಲಿದ್ದಾನೆ, ಅಲ್ಲಿ ಓದ್ತಾ ಇದ್ದಾನೆ. 2 ಮಕ್ಕಳು. ಅವ್ರಿಗೆ ಪಾಲಿಟಿಕ್ಸಲ್ಲಿ ಇಂಟ್ರೆಸ್ಟ್ ಇಲ್ಲ? ನೋಡಿ, ನನಗೆ ನಮ್ಮ ತಂದೆ ನಾನು ರಾಜಕಾರಣಿ ಆಗಬೇಕು ಅಂತ ಬಯಸಿರಲಿಲ್ಲ. ನಾನು ಲಾಯರ್ ಆಗಬೇಕು ಅಂತ ನಮ್ಮ ತಂದೆಗೆ ಆಸೆ ಇತ್ತು. ನಾನು ಕ್ಲೈಂಟ್ ಆದೆ. ಹಾಗೆ ಅವ್ರ ಮಕ್ಕಳಿಗೆ ನಾವು ಅವರಿಗೆ ಶಿಕ್ಷಣ ಮತ್ತು ಸಂಸ್ಕಾರ ಕೊಡೋದು ನಮ್ಮ ಜವಾಬ್ದಾರಿ. ಅವ್ರು ಏನಾಗಬೇಕೋ ಅದು ಅವರ ಆಯ್ಕೆ. ನಮಗೆ ನನ್ನ ಮಕ್ಕಳು ರಾಜಕಾರಣಕ್ಕೆ ಬರಬೇಕು ಅನ್ನುವಂಥ ಆಸೆ ಆಗಲಿ, ಆ ಥರದ್ದೆಲ್ಲ ಏನಿಲ್ಲ. ಅವರು ಒಳ್ಳೆಯವರಾಗಿದ್ದರೂ ಸಾಕು, ಒಳ್ಳೆಯ ಯೋಗ್ಯರಾಗಿದ್ದರೂ ಸಾಕು. ಅವ್ರಿಗೆ ಒಳ್ಳೆಯ ಕ್ಷೇತ್ರಗಳು, ಅವ್ರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೋ ಅಲ್ಲಿ ಯೋಗ್ಯ ರೀತಿಯಿಂದ ಕೆಲಸ ಮಾಡಿ ಒಳ್ಳೆಯ ಹೆಸರು ತಗೊಂಡ್ರೂ ಸಾಕು. ನಾವು ಮಕ್ಕಳಿಗೆ ಅದೇ ಶಿಕ್ಷಣ ಮತ್ತು ಸಂಸ್ಕಾರ ಇಷ್ಟೇ. ನಾನು ಅವ್ರಿಗೆ ಹೇಳಿದ್ದೀನಿ, ನಮ್ಮ ತಂದೆಯಿಂದ ನಾನು ಆಸ್ತಿ ಪಾಲು ತಗೊಂಡಿಲ್ಲ, ನಿಮಗೂ ನಾನೇನು ಪಾಲು ಕೊಡಲ್ಲ. ನೀವು ಎಲ್ಲಿವರೆಗೂ ಓದಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ. ನಿಮಗೆ ಯೋಗ್ಯ ಅಂತ ಅನಿಸಿದ ಕ್ಷೇತ್ರವನ್ನು ನೀವು ಆರಿಸ್ಕೊಳ್ಳಿ ಅಂತ ಹೇಳಿದ್ದೀನಿ. ಅವ್ರು ಯಾರಿಗೂ ನೀವು ರಾಜಕಾರಣಿ ಆಗಬೇಕು ನಾನು ಬಯಸಿಲ್ಲ. ಸೂಪರ್ ಸರ್. ಸೊ ನಿಮಗೆ ಸಿನಿಮಾ ನೋಡೋ ಅಂಥ ಹುಚ್ಚೇನಾದರೂ ಇದೆಯಾ, ಅಥವಾ ಇತ್ತೀಚೆಗೆ ನೋಡಿದಂಥ ಸಿನಿಮಾ ಯಾವುದು? ಮುಂಚೆ ಭಾರೀ ಕಾಲೇಜ್ ದಿನಗಳಲ್ಲಿ ವಾರಕ್ಕೆ 3-4, ಕೆಲವೊಮ್ಮೆ ಒಂದೊಂದು ದಿನದಲ್ಲೇ 2 ಮೂವಿ ನೋಡ್ತಿದ್ವಿ ಕಾಲೇಜ್ ದಿನಗಳಲ್ಲಿ. ಈಗ ಭಾಳ ಜನ ಭಾಳ ಚೆನ್ನಾಗಿದೆ ಅಂತ ಹೇಳುವಂಥ ಇಂಥದ್ದನ್ನು ಮಾತ್ರ ನಾವು ನೋಡ್ತೀವಿ ಸೆಲೆಕ್ಟಿವ್ ಆಗಿ. ಈ ವರ್ಷಕ್ಕೆ 2-3 ಇಂಥದ್ದು ಮಾತ್ರ ಸೆಲೆಕ್ಟಿವ್ ಆಗಿ ನೋಡ್ತೀವಿ. ಈಗ ಒಂದು 3 ದಿನದ ಹಿಂದೆ ಛಾವಾ ನೋಡಿದೆ. ಯಾಕೆಂದರೆ ನನಗೆ ಶಿವಾಜಿ ಕ್ಯಾರೆಕ್ಟ್ರು ನನ್ನ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿತ್ತು ಅಂತ ಹೇಳಿದ್ನಲ್ಲ. ಧರ್ಮವೀರ ಸಂಭಾಜಿ ಮಹಾರಾಜರ ಕಥೆನ ಆಗಲೇ ಕೇಳಿದ್ದೆ. ಹಾಗಾಗಿ ಅದನ್ನು ನಾನು ನೋಡಿದೆ. ಕಾಂತಾರ ನೋಡಿದ್ದೆ, ಆರ್ಟಿಕಲ್ 370 ಮೂವಿನ ನೋಡಿದ್ದೆ, ಎಮರ್ಜೆನ್ಸಿ ಮೂವಿನ ನೋಡಿದ್ದೆ. ಹೀಗೆ ಕೆಲವು ಸೆಲೆಕ್ಟಿವ್ ಆಗಿರುವಂಥ ಮೂವಿನ, ಚೆನ್ನಾಗಿದೆ ಅಂತ ಹೇಳುವಂಥ ಮೂವಿಗಳನ್ನು ನಾನು ನೋಡ್ತೀನಿ. ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ ಅದನ್ನು. ಈಗ ಹುಚ್ಚಿಲ್ಲ, ಸಮಯನೂ ಇಲ್ಲ. ಮುಂಚೆ ಹುಚ್ಚು ಇತ್ತು, ಸಮಯನೂ ಇತ್ತು.